ಇನ್ನು ಪ್ರಧಾನಿ ಮೋದಿ ಹಾಗೆ ರಾಹುಲ್ ಗಾಂಧಿ ಮುಖಾಮುಖಿಯಾಗಿದ್ದಾರೆ. ಹಾವು ಮುಂಗಸಿಯಂತಹ ನಮೋ ರಾಗ ಸಮಾಗಮವಾಗಿದ್ದಾರೆ. ಸಂಸತ್ ಭವನದ ಆವರಣದಲ್ಲಿ ಪ್ರಧಾನಿ ಮೋದಿ ಹಾಗೆ ರಾಹುಲ್ ಗಾಂಧಿ ಇಬ್ಬರು ಕೂಡ ಮುಖಾಮುಖಿಯಾಗಿರುವಂಥದ್ದು. ಹಾವು ಮುಂಗಸಿಯಂತೆ ಇದ್ದಂತಹ ನಮೋ ರಾಗ ಇದೀಗ ಸಮಾಗಮವಾಗಿದೆ. ಸಂಸತ್ ಭವನದ ಆವರಣದಲ್ಲಿನೇ ಮುಖಾಮುಖಿಯಾಗಿರುವಂಥದ್ದು. ಪ್ರೇರಣಾ ಸ್ಥಳದಲ್ಲಿ ಸಂಗಮವಾಗಿದೆ. ಸಂಸತ್ ಭವನದಲ್ಲಿ ಮಹಾತ್ಮ ಜ್ಯೋತಿಬಾ ಫುಲೆ ಜಯಂತಿಯಲ್ಲಿ ಕೆಲ ಕಾಲ ಚರ್ಚೆ ಕೂಡ ಮಾಡಿದ್ದಾರೆ. ರಾಜಕೀಯ ವೈಷಮ್ಯ ಬದಿಗಿಟ್ಟು ಪರಸ್ಪರ ಕುಶಲೋಪರಿಯಿಂದ ಮಾತನಾಡಿರುವಂಥದ್ದು. ಖುದ್ದಾಗಿ ರಾಹುಲ್ ಬಳಿ ತೆರಳಿ ಪ್ರಧಾನಿ ಮಾತನಾಡಿದ್ದಾರೆ ಕೂಡ. ದೇಶದಾದ್ಯಂತ ಭಾರೀ ಕುತೂಹಲವನ್ನ ಮೂಡಿಸ್ತಾ ಇದೆ ಈ ಒಂದು ಭೇಟಿ, ಇವರ ಸಮಾಗಮ. ಪ್ರಧಾನಿ ಮೋದಿ ಹಾಗೆ ರಾಹುಲ್ ಗಾಂಧಿ ಇಬ್ರು ಕೂಡ ಮುಖಾಮುಖಿಯಾಗಿರುವಂತಹ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ. ಹಾವು ಮುಂಗ್ಸಿಯಂತೆ ಇದ್ದವರು ಒಂದೇ ವೇದಿಕೆಯಲ್ಲಿ ಮುಖಾಮುಖಿಯಾಗಿದ್ದಾರೆ. ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಶನಿವಾರ ಅಪರೂಪದ ಪ್ರಾಮಾಣಿಕ ಸಂಭಾಷಣೆಯಲ್ಲಿ ತೊಡಗಿರುವಂಥದ್ದು ಕಂಡು ಬಂದಿರುವಂತಹ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ ಪರದೆಯ ಮೇಲೆ. ಸಮಾಜ ಸುಧಾರಕ ಮಹಾತ್ಮ ಜ್ಯೋತಿಬಾ ಫುಲೆ ಅವರ 200ನೇ ಜನ್ಮ ದಿನಾಚರಣೆ ಆಚರಣೆ ಮಾಡಲಾಗ್ತಾ ಇತ್ತು. ಸೊ ಆ ಒಂದು ಸಂದರ್ಭದಲ್ಲಿ ಅವರಿಗೆ ಗೌರವವನ್ನು ಸಲ್ಲಿಸೋದಕ್ಕೆ ಹಲವಾರು ನಾಯಕರು ಸಂಸತ್ತಿನಲ್ಲಿ ಸೇರಿರ್ತಾರೆ. ಸೊ ಆ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಮತ್ತು ಫುಲೆ ಅವರಿಗೆ ಪುಷ್ಪ ನಮನವನ್ನು ಕೂಡ ಸಲ್ಲಿಸೋದಕ್ಕೆ ಸಂಸತ್ತಿನ ಆವರಣದಲ್ಲಿರುವಂತಹ ಪ್ರೇರಣಾ ಸ್ಥಳವನ್ನು ತಲುಪಿರ್ತಾರೆ. ಸೊ ಅಲ್ಲಿ ಇಬ್ಬರು ಮುಖಾಮುಖಿ ಆಗಿರುವಂಥದ್ದು ಅಂತ ಹೇಳಲಾಗ್ತಾ ಇದೆ. ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಸಂಸತ್ ಭವನದಲ್ಲಿ ಮುಖಾಮುಖಿ ಆಗಿರುವಂತಹ ನಮೋ ಏಪ್ರಿಲ್ 2026ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಸಂಸತ್ ಭವನದಲ್ಲಿ ಇದೀಗ ಇಬ್ಬರೂ ಕೂಡ ಮುಖಾಮುಖಿಯಾಗಿರುವಂಥದ್ದು. ಕೈ ಮುಗಿದು ಶುಭಾಶಯ ಮತ್ತು ವಿನಿಮಯವನ್ನು ಕೂಡ ಮಾಡಿಕೊಂಡಿದ್ದಾರೆ. ಈ ಭೇಟಿಯು ರಾಜಕೀಯ ವಲಯದಲ್ಲಿ ಗಮನವನ್ನು ಸೆಳೀತಾ ಇದೆ. ಇದಕ್ಕೂ ಮುನ್ನ ಡಿಸೆಂಬರ್ 2025ರಲ್ಲಿ ಇವರಿಬ್ಬರೂ ಕೂಡ ಸರಿಸುಮಾರು 88 ನಿಮಿಷಗಳ ಸುದೀರ್ಘ ಸಭೆ ನಡೆದಿರುತ್ತೆ ಇಬ್ಬರ ಮಧ್ಯೆ ಕೂಡ. ಇದು ದೇಶದಾದ್ಯಂತ ಭಾರೀ ಕುತೂಹಲವನ್ನು ಕೂಡ ಮೂಡಿಸಿತ್ತು. ಇದೀಗ ಮತ್ತೆ ಸಂಸತ್ ಭವನದಲ್ಲಿ ಮುಖಾಮುಖಿಯಾಗಿರುವಂಥದ್ದು ನಮೋ ಹಾಗೆ ರಾಗ. ಹಾವು ಮುಂಗ್ಸಿಯಂತೆ ಇದ್ದವರು ಒಂದೇ ವೇದಿಕೆಯಲ್ಲಿ ಮುಖಾಮುಖಿಯಾದಾಗ ನಮಸ್ಕರಿಸಿ ವಿನಿಮಯ ಮಾಡಿಕೊಂಡಿದ್ದಾರೆ, ಶುಭಾಶಯ ಕೋರ್ಬಿಟ್ಟು. ರಾಜಕೀಯ ವಲಯದಲ್ಲಿ ಈ ಒಂದು ಭೇಟಿ ಗಮನ ಸೆಳೀತಾ ಇದೆ.